ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಈಸಿ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಸಾರಿ ಕುಚ್ಚು ಡಿಸೈನ್, ಈಸಿ ಸಾರಿ ಕುಚ್ಚು ಡಿಸೈನ್ ಇದು. ಇದಕ್ಕೆ ಈ ಥರದ ಒಂದು ಬೀಡ್, ಆಮೇಲೆ ಗೋಲ್ಡನ್ ಬೀಡ್ಸ್, ಸ್ಮಾಲ್ ಬೀಡ್ಸು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಕಾಟನ್ ಥ್ರೆಡ್ 6 ಎಳೆ, 10 ನಂಬರು ಕ್ರೋಶೆ ಹುಕ್ ತಗೊಂಡಿದ್ದೀನಿ, 0.75 mm. ಫಸ್ಟ್ ದಾರ ಲಾಕ್ ಮಾಡಿ ಆದಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 3 ಚೈನು ಬಟ್ಟೆಗಳತ್ತ ನೋಡಿಕೊಂಡು ಲಾಕ್ ಮಾಡಿ. ಆಮೇಲೆ ಒಂದು ದೊಡ್ಡ ಬೀಡ್ ತಗೊಳ್ಳಿ, ಇದನ್ನು ಲಾಕ್ ಮಾಡಿ. ಬೀಡ್ ಇದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ ಈ ಥರ. ಮತ್ತು 3 ಸಾರಿ 3 ಚೈನು, 3 ಚೈನು ಬಟ್ಟೆಗೆ ಲಾಕ್, ಮತ್ತು 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತು 3 ಚೈನು ಬಟ್ಟೆಗೆ ಲಾಕ್. ಈ ಥರ 3 ಚೈನು 3 ಬ್ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಬೀಡ್ ತಗೊಳ್ಳಿ, ದೊಡ್ಡ ಬೀಡ್, ಮತ್ತೆ 3 ಸಾರಿ, ಮತ್ತೆ ಬೀಡ್, ಮತ್ತೆ 3 ಸಾರಿ, ಆ ಥರ ಮಾಡ್ಕೊಂಡು ಹೋಗಿ ಪೂರ್ತಿ ಸೀರೆ. ಕೊನೆಯಲ್ಲಿ 2 ಸಾರಿ ಮಾಡಿ ಸ್ಟಾಪ್ ಮಾಡ್ಕೊಳ್ಳಿ. ತೋರಿಸ್ತೀನಿ ಮುಂದಿನ ಸ್ಟೆಪ್. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಇಲ್ಲಿ ಕೊನೆಯಲ್ಲಿ 2 ಬ್ಲಾಕ್ 3 ಚೈನ್ ಮಾಡಿದ್ದೀನಿ, ಎಂಡ್ ಮಾಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಮಾಡಿದಂಗೆ ಕೊನೆಯಲ್ಲೂ ಇಲ್ಲಿ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಫಸ್ಟ್ 3 ಚೈನು, 1 2 3 ಚೈನ್ ಮಾಡಿ. ಇದು ಎಲ್ಲಿ ಲಾಕ್ ಆಗಿದೆ ಮೊದಲು ಅಲ್ಲೇ ಲಾಕ್ ಮಾಡ್ಕೊಳ್ಳಿ, ಆ ಲಾಕಿನ ಮೇಲೆ. ಆಮೇಲೆ 3 ಚೈನು ಅದನ್ನು ಹಾಗೆ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಈ 3 ಚೈನ್ ಎಲ್ಲಿ ಲಾಕ್ ಆಗಿದೆ ಬೀಡ್ ಪಕ್ಕದಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಈ ಸ್ಮಾಲ್ ಬೀಡ್ ತಗೊಳ್ಳಿ, ಈ ಥರ ಕಂಟಿನ್ಯೂಸ್ ಆಗಿ ಈ ಥರ ಹಾಕ್ಕೊಳ್ಳಿ. ಲಾಕ್ ಮಾಡಬೇಕಾಗಿಲ್ಲ. ಬೀಡ್ ಸೇರಿಸಿ, ಈ ಬೀಡ್ ಸೇರಿಸಿ ಪೂರ್ತಿ ಈ ಥರ 5 ಬೀಡ್ಸ್ ಸೇರಿಸಿ. ಈ ಥರ 5 ಬೀಡ್ಸ್ ಸೇರಿಸ್ಬಿಟ್ಟು ಇದನ್ನು ಈ ಕಡೆ ಬೀಡ್ನ ಈ ಕಡೆ ಲಾಕಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಚೈನ್ಗಳ ಮೇಲೆಲ್ಲ ಚೈನ್ ಮಾಡ್ಕೊಳ್ಳಿ. 3 ಚೈನ್ ಇರಲ್ಲೆಲ್ಲ 3 ಚೈನು, ಅದೆಲ್ಲಿ ಲಾಕ್ ಆಗಿದೆಯೋ ಲಾಕು. ಇದೇ ಥರ ಮಾಡಿಕೊಂಡು ಈ ಬೀಡ್ನ ಸುತ್ತಲೂ ಅದೇ ಥರ ಬೀಡ್ಸ್ ಹಾಕ್ಕೊಳ್ಳಿ. ಈ ಥರ 5 ಬೀಡ್ಸನ್ನು ಸೇರಿಸ್ಬಿಟ್ಟು ಬೀಡ್ನ ಈ ಕಡೆ ಈ ಲಾಕಿಂದ ಈ ಲಾಕ್, ಈ ಥರ ಈ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಬ್ಯಾಕ್ ಸೈಡಿಂದನೇ ಹಾಕಿದ್ದೀನಿ ನಾನು ಬೀಡ್ಸ್. ಯಾಕೆಂದರೆ ಇದರಲ್ಲಿ ಫ್ರಂಟ್ ಬ್ಯಾಕ್ ಏನು ಗೊತ್ತಾಗಲ್ಲ, ಡೈರೆಕ್ಟ್ ಹಾಕೋದು, ಬೀಡ್ ಲಾಕ್ ಮಾಡಲ್ಲ. ಆದ್ದರಿಂದ ಈಗ ಇಲ್ಲಿ 2 ಸಾರಿ 3 ಚೈನ್ ಹಾಕಿ ಲಾಕ್ ಮಾಡಿದ್ನಿ. ಈಗ ಇಲ್ಲಿ ಒಂದು ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಮತ್ತೆ ಎಲ್ಲೂ ದಾರ ಕಟ್ ಮಾಡಬೇಕಾದ ಅಗತ್ಯ ಇಲ್ಲ. ಫಸ್ಟು 3 ಚೈನು, ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಇಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಈ 2 ಬೀಡ್ಗಳ ಮಧ್ಯೆ ಇದ್ದ ಇಲ್ಲಿ ದಾರದಲ್ಲಿ ಲಾಕ್ ಮಾಡಿ. ಸ್ವಲ್ಪ ಜಾಗ ಮಾಡಿಕೊಂಡು ದಾರ ಇರುತ್ತಲ್ವ ಅಲ್ಲಿ ಲಾಕ್ ಮಾಡಿ. ಮತ್ತು 3 ಚೈನು, ಮತ್ತು ಈ 2 ಬೀಡ್ ಮಧ್ಯೆ ಲಾಕ್ ಮಾಡಿ. ಮತ್ತು 3 ಚೈನು, ಮತ್ತು 2 ಬೀಡ್ಗಳ ಮಧ್ಯೆ ಲಾಕ್ ಮಾಡಿ.
ಎರಡೆರಡು ಬೀಡ್ಗಳ ಮಧ್ಯೆ ಅದು ಆ ದಾರ ಇರುತ್ತಲ್ವ ಅಲ್ಲಿ ಒಳಗಡೆ ಅದಕ್ಕೆ ಲಾಕ್ ಮಾಡ್ಕೋಬೇಕು, ಜಾಗ ಮಾಡಿಕೊಂಡು ಈ ಥರ ಲಾಕ್ ಮಾಡಿ. ಮತ್ತೆ 3 ಚೈನು. ಇದನ್ನು ಈ 3 ಚೈನ್ ಇದೆಯಲ್ವ ಬೀಡ್ನ ಈ ಕಡೆ 3 ಚೈನು ಅಲ್ಲಿ ಲಾಕ್ ಮಾಡಿ. ಮತ್ತು 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅದೇ 3 ಚೈನಲ್ಲಿ. ಅದನ್ನು ಆ ಲಾಕಲ್ಲಿ ಬೀಡ್ನ ಲಾಕಲ್ಲಿ ಚೈನ್ನ ಲಾಕ್ ಇದೆಯಲ್ಲ 3 ಚೈನ್ ಲಾಕ್ ಆಗಿರೋದು ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಆಮೇಲೆ 3 ಚೈನ್ಸ್ ಇದು ಕುಚ್ಚಿಗೆ ಇಲ್ಲಿ ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೆಕ್ಸ್ಟ್ 3 ಚೈನಲ್ಲಿ 3 ಸಿಂಗಲ್ ಕ್ರೋಶೆ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಮಾಡಿ ಈ ಬೀಡ್ಗಳ ಮಧ್ಯೆ ಲಾಕ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಇಲ್ಲಿ ದಾರ ಕಟ್ ಮಾಡಿದ್ದೀನಿ ಕೊನೆಯಲ್ಲಿ 3 ಚೈನ್ ಮಾಡಿ. ಯಾಕೆಂದರೆ ಈಗ ಮತ್ತೆ ಫ್ರಂಟ್ ಸೈಡಿಂದಲೇ ಮಾಡಬೇಕಿದೆ ಈಗ ಡಿಸೈನು, ಅದಕ್ಕೆ ಇಲ್ಲಿ ದಾರ ಕಟ್ ಮಾಡಿ ಮತ್ತೆ ಇಲ್ಲಿ ಸ್ಟಾರ್ಟಿಂಗಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟಲ್ಲಿ ನೀವು ಲಾಕ್ ಮಾಡಿದರೆ ಅಲ್ಲೇ ಸೇರಿಸ್ಕೊಳ್ಳಿ. ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಫಸ್ಟ್ 3 ಚೈನು ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಚೈನ್ ಇದೆಯಲ್ವ ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ 3 ಚೈನಲ್ಲಿ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಈ ಚೈನ್ಗಳು ಹಾಕಿದ್ದೀವಲ್ವ 3 ಚೈನು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಮೊದಲು ತೋರಿಸಿದ್ದೀನಿ. ಈ ಥರ ಡಬಲ್ ಕ್ರೋಶೆ ಥರ ದಾರ ತಗೊಳ್ಳಿ. ಆಮೇಲೆ ಇಲ್ಲಿಂದ ದಾರ ತಗೊಂಡ್ಬಂದು 3 ಲೂಪ್ ಆಗುತ್ತೆ ಹುಕ್ಕಲ್ಲಿ, 3 ಒಂದೇ ಸಾರಿಗೆ ತಗೊಳ್ಳಿ. ಹಾಫ್ ಡಬಲ್ ಕ್ರೋಶೆ 2 ಸಾರಿ ಮಾಡಿದೆ. ಈಗ ಇನ್ನೊಂದು 3 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಇದರಲ್ಲಿ. ಆಮೇಲೆ ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ 1 2 3 ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈಗ ಈ 3ನೇ ಬೀಡ್ನ ಹಿಂದ್ಗಡೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿಕೊಂಡು ಈಗ ಇಲ್ಲಿ ಫಸ್ಟಲ್ಲಿ 2 ದಾರ ಬರುತ್ತೆ ನೋಡಿ ಹಾಫ್ ಡಬಲ್ ಕ್ರೋಶೆ ಎಂಡಲ್ಲಿ ಚೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಅಲ್ಲಿ ಪೀಕೋ ಮಾಡ್ಕೊಳ್ಳಿ. ಈ ಥರ ದಾರ ತಂದು ಅದನ್ನು ಲಾಕ್ ಮಾಡಿ ಪೀಕೋ. ಮತ್ತು ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಈ ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ 3 ಹಾಫ್ ಡಬಲ್ ಕ್ರೋಶೆ 1 2 3. ಆಮೇಲೆ ಅದರ ನೆಕ್ಸ್ಟು ಬೀಡ್ನ ಹಿಂದ್ಗಡೆ 1 2 3. ಆಮೇಲೆ ಇದನ್ನು ಆ ಲಾಕಲ್ಲಿ ನೆಕ್ಸ್ಟ್ 3 ಚೈನ್ನ ಲಾಕ್ ಇದೆಯಲ್ವ ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಆರ್ಚು. ನೆಕ್ಸ್ಟು 3 ಚೈನು 3 ಚೈನ್ ಮಾಡಿ ಲಾಕ್ ಮಾಡ್ತಾ ಇದ್ದೀನಿ. ಆ ಲಾಕಲ್ಲಿ ಮೊದಲಿನ ರೋದಲ್ಲಿ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ಈ 5 ಬೀಡ್ಗಳಲ್ಲಿ ಫಸ್ಟ್ 2 ಬೀಡ್ಗಳ ಹಿಂದೆ 3 ಹಾಫ್ ಡಬಲ್ ಕ್ರೋಶೆ 1 2 3. ಆಮೇಲೆ ನೆಕ್ಸ್ಟ್ ಬೀಡ್ ಹಿಂದ್ಗಡೆ 1 2 3. ಈಗ ಇದು 2 ಬೀಡ್ನ ಹಿಂದ್ಗಡೆ ಮಾಡಿದ್ದೀನಿ ನಾನು. ಈಗ 3ನೇ ಬೀಡ್ನ ಹಿಂದ್ಗಡೆ ಮಾತ್ರ ಒಂದು ಹಾಫ್ ಡಬಲ್ ಕ್ರೋಶೆ 4 ಚೈನು ಇಲ್ಲಿ ಪೀಕೋ ಮತ್ತು ನೆಕ್ಸ್ಟು ಒಂದು ಹಾಫ್ ಡಬಲ್ ಕ್ರೋಶೆ
ಇಲ್ಲಿ ಮಾತ್ರ ಹಾಫ್ ಡಬಲ್ ಕ್ರೋಶೆ ಎರಡೇ ಆಗೋದು. ಫಸ್ಟ್ ಮಾಡಿಬಿಟ್ಟು ಪೀಕೋ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಈ 2 ಬೀಡ್ಗಳಲ್ಲಿ ಇಲ್ಲಿ ಥರನೇ ಸ್ಟಾರ್ಟಿಂಗ್ ಥರನೇ 3 ಹಾಫ್ ಡಬಲ್ ಕ್ರೋಶೆ. ಅಲ್ಲಿ ಪೀಕೋ ಮಾಡೋದ್ರಿಂದ ಒಂದು ಕಡಿಮೆ ಆಗುತ್ತೆ ನೋಡಿ. ಇಲ್ಲಿ ನೆಕ್ಸ್ಟು ಹಾಫ್ ಡಬಲ್ ಕ್ರೋಶೆ 3 ಮಾಡ್ತಾಯಿದ್ದೀನಿ ಈ ಥರ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಂಬಿಡಿ. ಅಂದರೆ ಇಲ್ಲಿ 5 ಸ್ಮಾಲ್ ಬೀಡ್ ಹಾಕಿದ್ದೀವಲ್ವ, ಫಸ್ಟ್ 2 ಮೇಲೆ 3 ಹಾಫ್ ಡಬಲ್ ಕ್ರೋಶೆ, 3ನೇದಲ್ಲಿ ಮಾತ್ರ ಒಂದು ಹಾಫ್ ಡಬಲ್ ಕ್ರೋಶೆ ಪೀಕೋ, ಒಂದು ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ ಬರೋದು. ಯಾಕಂದರೆ ಅದು ಮಿಡ್ಲ್ ಬರಬೇಕಲ್ವ, ಅದಕ್ಕೆ 3 ಮಾಡಿದರೆ ಒಂದು ಸೈಡಿಗೆ ಬರುತ್ತೆ. ಆಮೇಲೆ 3 ಚೈನ್ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ತೋರಿಸ್ತೀನಿ ನಾನು. ನೆಕ್ಸ್ಟ್ ಫುಲ್ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ. ಇಲ್ಲಿ ಮಧ್ಯೆ 3 ಚೈನಲ್ಲಿ ಕುಚ್ಚು ಹಾಕೊಳ್ಳೋದು ಚೆನ್ನಾಗಿ ಕಾಣಿಸುತ್ತೆ. ಇದು ಬಿಗ್ನರ್ಸ್ ಡಿಸೈನು, ಬೇಸಿಕ್ಕು ಸಿಂಪಲ್ ಡಿಸೈನು, ಆದರೆ ಚೆನ್ನಾಗಿ ಕಾಣಿಸುತ್ತೆ. ತೋರಿಸ್ತೀನಿ ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ ಡಿಸೈನು. ಇದು ಸಿಂಪಲ್ ಡಿಸೈನು, ಈಸಿ ಡಿಸೈನು, ಆದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮಾಡೋದು ಸುಲಭವಾಗಿದೆ, ಒಂದೇ ಕಲರಲ್ಲಿ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪುಟ್ಟದಾದ ಕುಚ್ಚುಗಳು ಸೇರಿಸ್ಕೊಂಡಿದ್ದೀನಿ ಮಧ್ಯೆ ಮಧ್ಯೆ. ತುಂಬ ಚೆನ್ನಾಗಿದೆ. ಇದು ಎದ್ದು ಬರುತ್ತೆ ಸಾರಿಗೆ. ಸಿಂಪಲ್ ಸಾರಿಗಳಿಗೆ ಇದನ್ನು ಉಪಯೋಗಿಸ್ಕೋಬೋದು ನೀವು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.